ವರುಣ ತಂದಿರುವಂಥ ಖುಷಿ ಅಷ್ಟೇ ಅಲ್ಲ, ಎಲ್ಲ ರೀತಿಯಾದಂಥ ಟೆನ್ಷನ್ಗೂ ಒಂದಿಷ್ಟು ನಿರಾಳತೆಯನ್ನು ತಂದಿಟ್ಟಿದ್ದಾನೆ ವರುಣ. ಕಾರಣ ಮಳೆ ಆಗ್ತಾ ಇರೋದ್ರಿಂದ ಭೀಕರ ಬರಗಾಲ ರಾಜ್ಯವನ್ನು ಕಂಗಾಲಾಗಿಸಿದೆ. ಈಗಾಗಲೇ ಕೃಷಿಗೆ ನೀರು ಬಿಡೋಕ್ಕಾಗಲ್ಲ, ಮಳೆ ನೋಡಿ ಬಿತ್ತನೆ ಮಾಡಿ ಅಂತ ರೈತರಿಗೆ ಮುಖ್ಯಮಂತ್ರಿಗಳು ಮನವಿ ಮಾಡಿಕೊಂಡಿದ್ರು. ಇದರ ನಡುವೆ ತಮಿಳುನಾಡಿಗೆ 15 ದಿನದಲ್ಲಿ 4.4 TMC ನೀರು ಹರಿಸುವಂತೆ ಕಾವೇರಿ ಪ್ರಾಧಿಕಾರ ಹಾಗೂ ನಿರ್ವಹಣಾ ಮಂಡಳಿ ಆದೇಶ ಕೂಡ ಮಾಡಿತ್ತು. ಇದರಿಂದ ರೊಚ್ಚಿಗೆದ್ದಿರುವಂಥ ಕನ್ನಡ ಸಂಘಟನೆಗಳು ಒಂದು ಹನಿ ಕಾವೇರಿ ನೀರನ್ನು ತಮಿಳುನಾಡಿಗೆ ಬಿಡದಂತೆ ಇದೇ 13ಕ್ಕೆ ಕರ್ನಾಟಕ ಬಂದ್ಗೆ ಕರೆಯನ್ನು ಕೊಟ್ಟಿವೆ. ಈಗಾಗಲೇ ಈ ಹೊತ್ತಲ್ಲೇ ರಾಜ್ಯಕ್ಕೆ ವರುಣ ಕೃಪೆ ತೋರಿದಂತೆ ಕಾಣ್ತಾ ಇದೆ. ಕಾವೇರಿ ಜಲಾನಯನ ಪ್ರದೇಶದಲ್ಲಿ ಮಳೆ ಆಗ್ತಾ ಇದೆ. ಹೀಗಾಗಿ ಕಾವೇರಿ ಕೊಳದ ಜಲಾಶಯಗಳಾದ ಕಬಿನಿ, KRS, ಹಾರಂಗಿ, ಹೇಮಾವತಿಗೆ ನೀರು ಹರಿದು ಬರ್ತಾ ಇದೆ. ಕೇರಳದ ವಯನಾಡು ಭಾಗದಲ್ಲಿ ಉತ್ತಮ ಮಳೆ ಆಗ್ತಿರುವ ಕಾರಣ ಮೈಸೂರು ಜಿಲ್ಲೆಯ ಹೆಗಡೆದೇವನ HD ಕೋಟೆ ತಾಲೂಕಿನಲ್ಲಿರುವ ಕಬಿನಿ ಸಂಪೂರ್ಣ ಭರ್ತಿಯಾಗಿತ್ತು. ಹಾಗಾಗಿ 10,000 ಕ್ಯೂಸೆಕ್ ತಮಿಳುನಾಡಿಗೆ ಬಿಡಲಾಗಿತ್ತು. ಇದೀಗ 5,000 ಕ್ಯೂಸೆಕ್ಗೆ ಇಳಿಸಲಾಗಿದೆ. ಇದರಿಂದಾಗಿ ಕಾವೇರಿ ಆತಂಕ ಸ್ವಲ್ಪ ದೂರವಾಗುವ ಲಕ್ಷಣ ಕಾಣ್ತಾ ಇದೆ. ಹಾಗಾದರೆ ಕಾವೇರಿ ಜಲಾನಯನ ಪ್ರದೇಶದ ಡ್ಯಾಂಗಳಲ್ಲಿ ಇವತ್ತಿನ ಸ್ಥಿತಿ ಹೇಗಿದೆ ಅನ್ನುವಂಥದ್ದನ್ನು ನೋಡಿಬಿಡೋಣ. ಯಾವ ರೀತಿಯಾಗಿದೆ ಇವತ್ತಿನ ಡ್ಯಾಮ್ನ ಪರಿಸ್ಥಿತಿ, ಸ್ಥಿತಿಗತಿ ಅನ್ನುವಂಥದ್ದನ್ನು ನೋಡೋಣ. ಕಬಿನಿ ಡ್ಯಾಮ್ ಪರಿಸ್ಥಿತಿ ಏನಿದೆ ಈಗ? ಕೇರಳದಲ್ಲಿ ಉತ್ತಮ ಮಳೆ ಆದರೆ ಕಬಿನಿಗೆ ನೀರು ತುಂಬಿ ಹರಿಯುತ್ತೆ. ಕಪಿಲಾ ನದಿ ಅಂತ ಕೂಡ ಕರೆಯಲಾಗುತ್ತೆ. ಗರಿಷ್ಠ ಮಟ್ಟ 19.52 ಇರುವಂಥದ್ದು ಕೆಪಾಸಿಟಿ TMC. ಇಂದಿನ ಮಟ್ಟ 17.60 TMC ಇದೆ. ಒಳಹರಿವು 16,000 ಇದೆ ಕ್ಯೂಸೆಕ್ಕು, ಹೊರಹರಿವು 5,000 ಕ್ಯೂಸೆಕ್ ಈಗ ಸದ್ಯಕ್ಕಿದೆ. ಇದು ಕಬಿನಿ ಡ್ಯಾಮ್ನ ಕತೆ. ಎರಡನೇದು ಹಾರಂಗಿ ಡ್ಯಾಮ್ನ ಕತೆಗೆ ಬರೋಣ. ಹಾರಂಗಿಯಲ್ಲಿ ಕೆಪಾಸಿಟಿ ಇರೋದೇ 8.5 TMC ಇದೆ. ಈಗ 7.9 ಇದೆ. ಆಲ್ಮೋಸ್ಟ್ ಆಲ್ 8 TMCಗೆ ಬರ್ತಾ ಇದೆ. ಒಳಹರಿವು 12,000 ಕ್ಯೂಸೆಕ್ ಇದೆ. ಹೊರಹರಿವು 20,000 ಕ್ಯೂಸೆಕ್ ಇರೋದೀಗ. ಹಾಗಾಗಿ ಈ ಡ್ಯಾಮ್ನಿಂದ ನೀರು ಬಿಡುಗಡೆ ಮಾಡ್ತಾ ಇದ್ದಾರೆ. ಇನ್ನು KRS ಡ್ಯಾಮ್ನ ಪರಿಸ್ಥಿತಿ ಏನಿದೆ? ಗರಿಷ್ಠ ಮಟ್ಟ ಅಲ್ಲಿ 49.452 TMC ಇರೋದು. ಇವತ್ತಿನ ಮಟ್ಟ 19.53 ಇದೆ. ಮೊನ್ನೆ ಎಷ್ಟು ಹೇಳ್ತಾ ಇದ್ದೀನಿ ನಿಮಗೆ, 17 TMC ಇತ್ತು ಅಂತೇಳಿ 2 TMC ಏರಿಕೆ ಆಗಿದೆ. ಈಗ ಒಳಹರಿವು 20,000 ಇದೆ. ಹೊರಹರಿವು 1,768 ಇದೆ. ಇನ್ನು ಹೇಮಾವತಿ ಡ್ಯಾಮ್ ಗರಿಷ್ಠ ಮಟ್ಟ 37.103 TMC ಇರೋದು. ಇಂದಿನ ಮಟ್ಟ 25.98 TMC ಇದೆ. ಒಳಹರಿವು 11,000 ಕ್ಯೂಸೆಕ್ ಇದೆ. ಹೊರಹರಿವು 500 ಕ್ಯೂಸೆಕ್ ಇರೋದು. ಇದು ಸದ್ಯಕ್ಕೆ ಡ್ಯಾಮ್ಗಳ ಪರಿಸ್ಥಿತಿ. ನಿಮಗೆ ಆಮೇಲೆ ಅರ್ಥ ಮಾಡಿಸ್ತೀವಿ ಯಾವ್ಯಾವ ಡ್ಯಾಮ್ಗಳು ಹೇಗೆ, ಎಲ್ಲಿ, ಯಾವ ರೀತಿಯಾಗಿ ಇದಾವೆ ಪರಿಸ್ಥಿತಿ ಅಂತ ಹೇಳಿ. ಆ ಡ್ಯಾಮ್ಗಳದ್ದು ಈಗಾಗಲೇ ಸ್ಥಿತಿಗತಿಯನ್ನು ನೋಡ್ಕೊಂಡಿದ್ದೀರಾ. ಏನು ಕೆಪಾಸಿಟಿ ಇದೆ ಅವುಗಳದ್ದು, ಕಬಿನಿದು ಹೇಗಿದೆ, ಹಾರಂಗಿದು ಹೇಗಿದೆ, ಜೊತೆಗೆ ಹೇಮಾವತಿದು ಹೇಗಿದೆ. ಎಲ್ಲ ಡ್ಯಾಮ್ಗಳಲ್ಲಿರುವಂಥ ಈಗ ಪರಿಸ್ಥಿತಿ ಏನು ಅನ್ನೋದನ್ನು ನೋಡಿದ್ದೀರಾ. ಸಾಂಪ್ರದಾಯಿಕ ರೆಸಿಪಿ, ಮತ್ತಷ್ಟು ಬೇಕೆನಿಸುವ ರುಚಿ. ಕೋಡುಬಳೆ ಅಂದ್ರೆ ಅಡುಕಲೆ. ಹಾಗಿದ್ದಾಗ ಮಾನ್ಯ ಮುಖ್ಯಮಂತ್ರಿಗಳು ಹೇಳಿದ್ದೇನು ಅನ್ನೋದನ್ನು ನೋಡೋಣ. ಕಾವೇರಿ ಕೊಳ್ಳದ ಡ್ಯಾಮ್ಗಳು ಭರ್ತಿಯಾಗಿರೋದಕ್ಕೆ ಮುಖ್ಯಮಂತ್ರಿ DK ಶಿವಕುಮಾರ್ ಅವರು ಸಂತಸವನ್ನು ವ್ಯಕ್ತಪಡಿಸಿದ್ದಾರೆ. ಮೈಸೂರು ಪ್ರವಾಸದಲ್ಲಿ ಏರ್ಪೋರ್ಟ್ ಹಾಗೂ ಚಾಮುಂಡಿ ಬೆಟ್ಟದಲ್ಲಿ ಪ್ರತಿಕ್ರಿಯಿಸಿ, ಕಬಿನಿ ಜಲಾಶಯ ತುಂಬಿದೆ, ನೀರು ಹಿಡಿದಿಟ್ಕೊಳ್ಳೋಕೆ ಸಾಧ್ಯ ಇಲ್ಲ. ನೀರು ಹಿಡಿದಿಟ್ಕೊಂಡ್ರೆ ಕೊಚ್ಚಿ ಹೋಗ್ತೇವೆ. ನಮಗೂ ಅನ್ಯಾಯ ಆಗಬಾರ್ದು, ತಮಿಳುನಾಡಿಗೂ ಅನ್ಯಾಯ ಆಗಬಾರ್ದು. ನ್ಯಾಯಾಲಯಕ್ಕೆ ಗೌರವ ಕೊಡಬೇಕು ಅಂದಿದ್ದಾರೆ. ಮಳೆ ಬರ್ತಾ ಇರೋದ್ರಿಂದ ಕೊಡೋ ಪರಿಸ್ಥಿತಿ ಇದೆ. ಅಲ್ಲದೆ ಬಂದ್ ಮಾಡಬೇಡಿ, ಆಸ್ತಿ ಪಾಸ್ತಿಗೆ ಹಾನಿ ಮಾಡಬೇಡಿ, ಯಾವುದೇ ಹೋರಾಟಗಾರರು ಜಲಾಶಯದ ಬಳಿ ಹೋಗಬೇಡಿ, ನೀರು ಬಿಡೋದಿಲ್ಲ ಅಂತ ನದಿಗೆ ಇಳಿಯಬೇಡಿ. ಆ ರೀತಿ ಇಳಿದ್ರೆ ಕೊಚ್ಕೊಂಡು ಹೋಗ್ತೀರಾ. ನಾಳಿನ ಸರ್ವಪಕ್ಷ ಸಭೆಯಲ್ಲಿ ಚರ್ಚೆ ಮಾಡ್ತೀವಿ. ಚಾಮುಂಡೇಶ್ವರಿ ತಾಯಿ ಆಶೀರ್ವಾದದಿಂದ ಗಂಗೆ ಈಗ ಹರಿತಾ ಇದ್ದಾಳೆ, ಕಾವೇರಿ ತುಂಬುತ್ತಿದ್ದಾಳೆ ಅಂತ ಹೇಳಿದ್ದಾರೆ. ಸಂತೃಷ್ಟವಾಗಿ ಕಬಿನಿ ಭರ್ತಿ ಆಗ್ತಾ ಇದೆ ಅಂತ ಹೇಳಿ ನನಗೆ ನಮ್ಮೆಲ್ಲ ಅಧಿಕಾರಿಗಳು ತಿಳಿಸಿದ್ದಾರೆ. ನೀರು ಬಿಡುವುದಿಲ್ಲ ಅಂತ ಹೇಳಿ ದಯವಿಟ್ಟು ನೀರನ್ನ ಹಿಡ್ಕೊಳ್ಳೋಕ್ಕೂ ಪ್ರಯತ್ನ ಪಡಬಾರ್ದು. ನೀರು ಹಿಡ್ಕೊಂಡ್ರೆ ನಾವೆಲ್ಲ ಕೊಚ್ಚೊಂಟೋಗ್ತೀವಿ. ಜನರ ಬದುಕಿಗೆ ಏನು ತೊಂದರೆ ಆಗಬಾರ್ದು. ನಾವೆಲ್ಲ ಒಂದೇ ದೇಶದವರು. ನಮ್ಮ ಪರಿಸ್ಥಿತಿ ಅವ್ರಿಗೂ ಅರಿವಿದೆ, ಅವರ ಪರಿಸ್ಥಿತಿ ನಮಗೂ ಅರಿವಿದೆ. ಮಾತುಕತೆಯಲ್ಲಿ ಬಗೆಹರೋದಾದರೆ ನಾನು ಸ್ವಾಗತವನ್ನು ನಾನು ಬಯಸ್ತೇನೆ. ನಾವು ಯಾರು ಹೋರಾಟ ಕೂಡ ಬೇಡ ಅನ್ನೋದಿಲ್ಲ. ಆದರೆ ಹೋರಾಟಕ್ಕೆ ಹಿನ್ನೆಲೆ ಇರಬೇಕು. ಯಾರ ಆಸ್ತಿ ಪಾಸ್ತಿಗಳಿಗೆ ತೊಂದರೆ ಆಗೋದಾದರೆ ಅದಕ್ಕೆ ನಾನು ಮನವಿ ಮಾಡ್ಕೊಂಡಿದ್ದೇನೆ, ಇವೆಲ್ಲ ದಯವಿಟ್ಟು ಕೈ ಬಿಡಿ ಅಂತ. ಹಾಗಂತ ನೀರು ಬಿಡುವುದಿಲ್ಲ ಅಂತೇಳಿ ದಯವಿಟ್ಟು ಹೋರಾಟಗಾರರು ಯಾರು ಹೋಗಬಾರ್ದು. ಅಲ್ಲಿ ನೀರನ್ನ ಹಿಡ್ಕೊಳ್ಳೋಕ್ಕೂ ಪ್ರಯತ್ನ ಪಡಬಾರ್ದು. ನೀರು ಹಿಡ್ಕೊಂಡ್ರೆ ನಾವೆಲ್ಲ ಕೊಚ್ಚೊಂಟೋಗ್ತೀವಿ. ಯಾರ ಪ್ರಾಣನೂ ಹೆಚ್ಚು ಕಮ್ಮಿ ಆಗಬಾರ್ದು. ನಾಳೆ ನಮ್ಮ ಲೀಡರ್ಸ್ ಏನು ಹೇಳ್ತಾರೆ, ಲೀಗಲ್ ಟೀಮ್ ಏನು ಹೇಳ್ತಾರೆ, ಆ ಭಾಗದ ನಾಯಕರುಗಳೆಲ್ಲ ಏನು ಹೇಳ್ತಾರೆ, ಅವ್ರ ಮಾತು ಕೇಳೋಣ. ನಾನು ನಿಲ್ಲಿಸೋಕ್ಕಾಗೋದಿಲ್ಲ. ಈಗ 40,000ಕ್ಕೂ ಮೇಲೆ ಮುಟ್ಬಿಟ್ಟಿದೆ. ಗಂಟೆಗೂ ಕೂಡ ನನಗೆ ಮಾಹಿತಿ ನಮ್ಮ ಅಧಿಕಾರಿಗಳು ತಿಳಿಸಿದ್ದಾರೆ. ಪ್ರಕೃತಿ ಯಾವತ್ತೂ ಕೂಡ ಯಾರ ಸೊತ್ತಲ್ಲ. ನ್ಯಾಯಾಲಯದ ತೀರ್ಪೇನು ನಮಗೆ ಬಂದಿದೆ ಸುಪ್ರೀಂ ಕೋರ್ಟಲ್ಲಿ, 2 ರಾಜ್ಯಕ್ಕೆ ಕಾಪಾಡೋಂಥ ಒಂದು ತೀರ್ಪನ್ನು ಕೊಟ್ಟಿದ್ದಾರೆ. ಈ ರಾಜ್ಯದ ರೈತರ ಹಿತ ಕಾಪಾಡಲು ನಮ್ಮ ಬದ್ಧತೆ ಇದೆ. ಬದ್ಧತೆ ಅಂತೂ ಇದೆ. ಇನ್ನು ಕೇರಳದಲ್ಲಿ ಮಳೆ ಅಬ್ಬರ ಶುರುವಾಗಿದೆ. ಕಾವೇರಿಗೆ ಮತ್ತಷ್ಟು ನೀರು ಬರುವ ಸಾಧ್ಯತೆ ಇದೆ. ಕೇರಳದ 8 ಜಿಲ್ಲೆಗಳಲ್ಲಿ ರೆಡ್ ಅಲರ್ಟ್ ಅನ್ನು ಘೋಷಣೆ ಮಾಡಲಾಗಿದೆ.
ವಯನಾಡು, ಶಬರಿಮಲೆ, ಪಂಪಾ ಪ್ರದೇಶದಲ್ಲಿ ಅಲ್ಲೋಲ ಕಲ್ಲೋಲವೇ ಸೃಷ್ಟಿಯಾಗಿದೆ. ವಯನಾಡಿನಲ್ಲಿ ಭಾರೀ ಮಳೆ ಆಗ್ತಿರುವ ಹಿನ್ನೆಲೆಯಲ್ಲಿ ಶಬರಿಮಲೆ ಪ್ರದೇಶದಲ್ಲಿ ಈಗ ಆತಂಕ ಹೆಚ್ಚಾಗಿದೆ. ತೆಕ್ಕೇಕರದಲ್ಲಿರುವಂಥ ಮನೆ ಕುಸಿದು ಅಮ್ಮ ಮಗ ಸಾವನ್ನಪ್ಪಿರುವಂಥ ವರದಿ ಬರ್ತಾ ಇದೆ. ಪತ್ತನಂತಿಟ್ಟ ಜಿಲ್ಲೆಯ ರಾಣಿನಗರದಲ್ಲಿ ಜಲಾವೃತವಾಗಿದೆ. ಇಡುಕ್ಕಿ ಹಾಗೂ ಕೊಟ್ಟಾಯಂ ಜಿಲ್ಲೆಗಳಲ್ಲಿ ನಡೆದ ಪ್ರತ್ಯೇಕ ಘಟನೆಗಳಲ್ಲಿ ಇದುವರೆಗೆ 6 ಮಂದಿ ಮೃತಪಟ್ಟಿದ್ದಾರೆ. ಹಲವರು ಮಣ್ಣಿನಡಿಯೇ ಸಿಲುಕಿರುವ ಶಂಕೆ ಈಗ ವ್ಯಕ್ತವಾಗಿದೆ. ರಕ್ಷಣಾ ತಂಡಗಳಿಂದ ಕಾರ್ಯಾಚರಣೆ ಮುಂದುವರೆದಿದೆ. ಇಡುಕ್ಕಿಯ ವಾಗಮನ್ ಪ್ರದೇಶದಲ್ಲಿ ಭೂಕುಸಿತವಾಗಿ ಮನೆ ಮೇಲೆ ಬಿದ್ದ ಪರಿಣಾಮ ವೈಕಂ ಮೂಲದ ಪ್ರಭಾಕರನ್ ನಾಯರ್ ಮೃತಪಟ್ಟಿದ್ದಾರೆ. ಆದರೆ ಅವರ ಮೃತದೇಹ ಇನ್ನೂ ಕೂಡ ಪತ್ತೆಯಾಗಿಲ್ಲ. ಅಧಿಕಾರಿಗಳು ಹೇಳ್ತಾ ಇರೋದನ್ನು ಕೊಚ್ಚಿ ಮತ್ತು ಧನುಷ್ಕೋಡಿ ರಾಷ್ಟ್ರೀಯ ಹೆದ್ದಾರಿಯ ಅಡಿಮಾಲಿ ಸಮೀಪದ ಮಚ್ಚಿಪ್ಲಾವು ಪ್ರದೇಶದಲ್ಲಿ ಭೂಕುಸಿತ ಸಂಭವಿಸಿ ವಾಹನ ಸಂಚಾರ ಅಸ್ತವ್ಯಸ್ತಗೊಂಡಿದೆ. ಇದೇ ದಿನ ಇಡುಕಿಯ ಮತ್ತೊಂದು ಭಾಗದಲ್ಲಿ ಭೂಕುಸಿತವಾಗಿ ಮನೆ ಮೇಲೆ ಬಿದ್ದಿದೆ. ಅದರ ಪರಿಣಾಮ ಮಹಿಳೆಯೊಬ್ಬರು ಮೃತಪಟ್ಟಿದ್ದಾರೆ. ಕೊಟ್ಟಾಯಂ ಜಿಲ್ಲೆಯ ಪೂಂಜಾರ್ನ ಪಯ್ಯನಿತೊಟ್ಟಂ ಪ್ರದೇಶದಲ್ಲಿ ಸಂಭವಿಸಿದ ಭೂಕುಸಿತದಲ್ಲಿ ಜೊಯ್ನಿ ಅವರ ಪುತ್ರ ಜೋಸೆಫ್ ಅನ್ನೋರು ಮೃತಪಟ್ಟಿದ್ದಾರೆ. ಇಲ್ಲಿ ಅವರ ತಾಯಿ ಮಣ್ಣಿನಡಿ ಸಿಲುಕಿರುವ ಶಂಕೆ ಈಗ ಆಗ್ತಾ ಇದೆ. ಅವರನ್ನು ಪತ್ತೆ ಹಚ್ಚೋಕೆ ಶೋಧ ಕಾರ್ಯಾಚರಣೆ ಮುಂದುವರೆದಿದೆ. ಕೊಟ್ಟಾಯಂ ಜಿಲ್ಲೆಯ ಎರಟ್ಟುಪೇಟ ಮತ್ತು ಕಂಜಿರ್ಪಳ್ಳಿಯಲ್ಲಿ ಕೊಟ್ಟಿಕಲ್ ಹಾಗೂ ಏರುಮಲೈ ಪ್ರದೇಶಗಳಲ್ಲಿ ಭಾರೀ ಮಳೆಯಿಂದ ಪ್ರವಾಹ ಉಂಟಾಗಿದೆ. ಹಲವು ವಸತಿ ಪ್ರದೇಶಗಳು ಜಲಾವೃತಗೊಂಡಿದೆ. ರಸ್ತೆ ಸಂಪರ್ಕ ಕಡಿತವಾಗಿದೆ. ರಕ್ಷಣಾ ಕಾರ್ಯಾಚರಣೆಗಳನ್ನು ದೊಡ್ಡ ಮಟ್ಟದಲ್ಲಿ ಕೈಗೊಳ್ಳಲಾಗಿದೆ. ಇನ್ನು ಕೊಡಗಿನ ಬ್ರಹ್ಮಗಿರಿಯ ತಪ್ಪಲಿನ ತಲಕಾವೇರಿಯಲ್ಲಿ ಹುಟ್ಟುವಂಥ ಕಾವೇರಿ ನದಿ ಕರ್ನಾಟಕ, ತಮಿಳುನಾಡು 2 ರಾಜ್ಯಗಳಿಗೂ ಕೂಡ ಜೀವನದಿಯಾಗಿದೆ. ಅಷ್ಟೇ ಅಲ್ಲ, ಕೇರಳ ಮತ್ತು ಪುದುಚೇರಿಗೂ ಕೂಡ ಆಗಿದೆ. ಅವರಿಗೊಂದು 30 TMC, ಅವರಿಗೊಂದು 7 TMC ಅನ್ನು ಕೊಡ್ತಾರೆ. ಇದರ ಜೊತೆಗೆ ಕೇರಳ, ಪಾಂಡಿಚೇರಿಗೂ ಕೂಡ ಮೂಲಗಳು ಇದು ಕುಡಿಯೋ ನೀರಿಗೆ. ಕಾವೇರಿ ನೀರು ಹರಿದು ಬಂಗಾಳಕೊಲ್ಲಿ ಸೇರುತ್ತೆ ಅನ್ನೋದನ್ನು ಒಂದು ಚಿತ್ರಣವನ್ನು ನಿಮಗೆ ತೋರಿಸ್ತೀವಿ ಹೇಗಿದೆ ಅಂತ. ಈಗಾಗಲೇ ಹಾರಂಗಿಯಿಂದ 20,000 ಕ್ಯೂಸೆಕ್ ನೀರು ರಿಲೀಸ್ ಮಾಡಲಾಗಿದೆ. ಹೇಮಾವತಿಯಿಂದ 500 ಕ್ಯೂಸೆಕ್ಕನ್ನು ಬಿಟ್ಟಿದ್ದಾರೆ. KRSಗೆ ಬರ್ತಾ ಇದೆ. ಅದೇ ರೀತಿ ಕಬಿನಿಯಿಂದ 10,000 ಕ್ಯೂಸೆಕ್ ರಿಲೀಸ್ ಮಾಡಿದ್ದಾರೆ. ಚಾಮರಾಜನಗರದ ಗಡಿ ಬಿಳಿಗುಂಡ್ಲು ಮತ್ತು ತಮಿಳುನಾಡಿನ ಮೆಟ್ಟೂರಿಗೆ ಹೋಗ್ತಾ ಇದೆ. ಮುಂದೆ ಈ ನೀರು ತಿರುಚನಾಪಳ್ಳಿ ಬಳಿಯ ಪುರಾತನ ಗ್ರ್ಯಾಂಡ್ ಅಣೆಕಟ್ಟಿನ ಮೂಲಕ ಬಂಗಾಳಕೊಲ್ಲಿ ಸೇರುತ್ತೆ. ಅದನ್ನು ನಿಮಗೆ ಒಂದು ಚಿತ್ರದ ಮೂಲಕವಾಗಿ ತೋರಿಸ್ತೀವಿ. ಸೊ ಹೇಗೆ ಕಾವೇರಿ ನದಿ ಹರಿದು ಬರ್ತಾ ಇದ್ದಾಳೆ ಏನು ಅನ್ನೋದನ್ನು. ಸೊ ಆ ಮ್ಯಾಪನ್ನು ನೀವು ನೋಡಿದ್ರೆ ನಿಜವಾಗ್ಲೂ ಕೂಡ ಗೊತ್ತಾಗುತ್ತೆ. ಭಾಳಷ್ಟು ಜನಕ್ಕೆ ಏನಪ್ಪ ಕಾವೇರಿ ನದಿ ಹೇಗೆ ಬರುತ್ತೆ, ಹಾರಂಗಿ ಅಂತ ಹೇಳ್ತಾರೆ, ಹೇಮಾವತಿ ಅಂತ ಹೇಳ್ತಾರೆ, ಕಬಿನಿ ಅಂತ ಹೇಳ್ತಾರೆ, ಎಲ್ಲೆಲ್ಲಿ ಯಾವ್ಯಾವ್ದು ಇದ್ದಾವೆ. ಒಂದೊಂದು ನದಿಗೆ ಉಪನದಿಗಳು ಅಂತ ಇರ್ತವೆ. ಒಂದೊಂದು ನದಿಗೂ ಕೂಡ ಉಪನದಿಗಳಿರುತ್ತೆ. ಆ ಉಪನದಿಗಳಿಗೂ ಮತ್ತೆ ಉಪನದಿಗಳು ಕೂಡ ಇರುತ್ತೆ. ಅದನ್ನು ನಾವು ಜಿಯೋಗ್ರಫಿಯಲ್ಲಿ ಕಲಿತೀವಿ. ಆಮೇಲೆ ತಿಳ್ಕೊಳ್ಬೇಕಾಗಿರುವಂಥ ಅಗತ್ಯವೂ ಕೂಡ ಇದೆ. ಹಾಗಾಗಿ ನಿಮಗಿವತ್ತು ಒಂದು ಚಿತ್ರದ ಮೂಲಕವಾಗಿ ತೋರಿಸುವಂಥ ಪ್ರಯತ್ನ ಮಾಡ್ತೀವಿ, ಹೇಗಿದೆ ಈ ಪ್ರದೇಶಗಳು ಅಂತ ಹೇಳಿ. ಸಿಂಪಲ್ ಆಗಿ ಒಂದು ಮ್ಯಾಪ್ ಮೂಲಕವಾಗಿ ಒಂದೊಂದೇ ಹೇಳ್ತಾ ಹೋಗ್ತೀನಿ. ಆರಂಭವಾಗೋದು ಬ್ರಹ್ಮಗಿರಿ ತಪ್ಪಲಿನಲ್ಲಿ ಹುಟ್ಟುವಂತಹ ಕಾವೇರಿ ತಾಯಿ. ಎಲ್ಲಿ? ತಲಕಾವೇರಿ ಕೊಡಗಿನಲ್ಲಿ. ಸೊ ನಿಮ್ಗೆ ತಲಕಾವೇರಿ ಕೊಡಗಿನಲ್ಲಿ ಕಾವೇರಿ ಹುಟ್ಟಿದ ನಂತರ ಅಲ್ಲಿ ನಮಗೆ ಮುಂದೆ ಹರ್ಕೊಂಡು ಬರುವಂತಹ ಕಾವೇರಿಗೆ ಮುಖ್ಯವಾಗಿ ಈ ಹಾರಂಗಿ ಅಂತ ಹೇಳಿದ ತಕ್ಷಣ ಬಹಳಷ್ಟು ಜನಕ್ಕೆ ಏನಾಗಿರುತ್ತೆ, ಕಾವೇರಿಗೇನೆ ಹಾರಂಗಿ ಇದೆಯಾ? ನೋ, ಹಂಗಿಲ್ಲ. ಹಾರಂಗಿ ಅನ್ನುವಂಥದ್ದು ನದಿನೇ. ಅದು ಕೊಡಗಿನಲ್ಲಿ ಹುಟ್ಟು ಬರುತ್ತೆ. ಅದಾದ ನಂತರ ಸೋಮವಾರಪೇಟೆಯ ಹಾರಂಗಿ ಅನ್ನುವಂಥ ಜಾಗದಲ್ಲಿ ಅದಕ್ಕೆ ಜಲಾಶಯವನ್ನು ಕಟ್ಟಲಾಗಿದೆ. ಡ್ಯಾಮ್ ಇದೆ ಇಲ್ಲಿ. ಸೊ ಸೋಮವಾರಪೇಟೆಯಲ್ಲಿ ಈ ನೀರು ಇಲ್ಲಿಗೆ ಬಂದು ಸೇರಿಕೊಳ್ಳುತ್ತೆ. ನಿಮಗೆ ಈಗಾಗಲೇ ಹೇಳ್ತಾ ಇದ್ವಲ್ಲ, 8.5 TMC ಕೆಪಾಸಿಟಿ ಇರುವಂತಹ ಡ್ಯಾಮ್ ಇದು. ಈಗಾಗಲೇ ಇದು ತುಂಬಿದೆ. ಇಲ್ಲಿಂದನೇ ನೀರನ್ನು ಈಗ ಬಿಡಲಾಗ್ತಾ ಇದೆ. ಆಲ್ಮೋಸ್ಟ್ 20,000 ಕ್ಯೂಸೆಕ್ಕನ್ನು. ಕಾರಣ ಅದ್ರ ಕೆಪಾಸಿಟಿ ತುಂಬ ಕಡಿಮೆ. 8.5 TMC ಕೆಪಾಸಿಟಿಯನ್ನು ಹೊಂದಿರೋದು. ಈಗಾಗಲೇ 7.9 TMC ಅದು ತುಂಬಿದೆ. ಹಾಗಾಗಿ ಅದ್ರ ನಂತರನೂ ಕೂಡ ಡ್ಯಾಮ್ ಸ್ಟೋರೇಜನ್ನು ಇಟ್ಕೊಳ್ಳೋಕ್ಕಾಗೋದಿಲ್ಲ. ಅದರ ನೆಕ್ಸ್ಟ್ ಬರ್ತೀನಿ ನಿಮಗೆ. ಹಾಗೆ ಮುಂದೆ ಬರ್ತಾ ಇದ್ರೆ ಹೇಮಾವತಿ ಹುಟ್ಟೋದು ಚಿಕ್ಕಮಗಳೂರು ಮೂಡಿಗೆರೆ ತಾಲೂಕಿನಲ್ಲಿ. ಅಲ್ಲಿಂದ ನೇರವಾಗಿ ಹರ್ಕೊಂಡು ಬರುವಂಥದ್ದು ಹಾಸನದಲ್ಲಿ ಬರುತ್ತೆ. ಹಾಸನದ ಗೊರೂರಿನಲ್ಲಿ ಹೇಮಾವತಿಗೆ ಒಂದು ಡ್ಯಾಮನ್ನು ಕಟ್ಟಲಾಗಿದೆ. ಇದರ ಕೆಪಾಸಿಟಿ ಇರೋದು 37 TMC ಕೆಪಾಸಿಟಿ ಇದೆ. ಸೊ ಹಾಗಾಗಿ ಹೇಮಾವತಿ ಇನ್ನೂ ಕೂಡ ಸಂಪೂರ್ಣವಾಗಿ ಭರ್ತಿಯಾಗಿಲ್ಲ. ಈಗ ಒಂದು 500 ಕ್ಯೂಸೆಕ್ ನೀರನ್ನು ಬಿಡ್ತಾ ಇದ್ದಾರೆ. ಅದರ ಜೊತೆಗೆ ನಿಮಗೆ ಲಕ್ಷ್ಮಣ ತೀರ್ಥ ಕೊಡಗು ಭಾಗದಿಂದ ಹರಿದು ಬರುವಂಥದ್ದು. ಇವೆಲ್ಲ ಕಾವೇರಿ ನದಿಗೆ ಉಪನದಿಗಳು. ಈಗ ಲಕ್ಷ್ಮಣ ತೀರ್ಥಕ್ಕಾಗ್ಬೋದು, ಅಥವಾ ಹಾರಂಗಿಗಾಗಿರ್ಬೋದು, ಅಥವಾ ಹೇಮಾವತಿಗಾಗಿರ್ಬೋದು, ಈ ಎಲ್ಲ ನದಿಗಳಿಗೂ ಕೂಡ ಉಪನದಿಗಳಿದೆ. ಹೇಗೆ ಕಾವೇರಿಗೆ ಇವು ಉಪನದಿಗಳು, ಇವುಗಳಿಗೂ ಕೂಡ ಉಪನದಿಗಳಿದೆ. ಇವೆಲ್ಲ ಬಂದು ಸೇರಿಕೊಳ್ಳುವಂಥದ್ದೇ KRS ಡ್ಯಾಮ್ನಲ್ಲಿ. ಇಲ್ಲಿ KRS ಡ್ಯಾಮಿಗೆ ಬಂದು ಸೇರಿಕೊಳ್ಳುತ್ತೆ. ಹಾಗಿದ್ರೆ ಕಬಿನಿ ಎಲ್ಲೋಯ್ತು ಸಾರ್ ಅಂತ ನಿಮಗೆ ಪ್ರಶ್ನೆ ಬರುತ್ತೆ ಅಲ್ವಾ? ಕಬಿನಿ KRSಗೆ ಬರೋದಿಲ್ಲ. KRSಗೆ ಬರೋದು ಹೇಮಾವತಿ, ಜೊತೆಗೆ ಆ ಕಡೆಗೆ ಹಾರಂಗಿ, ಅದಾದ ನಂತರ ಲಕ್ಷ್ಮಣ ತೀರ್ಥ, ಇನ್ನೂ ಉಪನದಿಗಳಿದ್ದಾವೆ. ಅವುಗಳೆಲ್ಲ ಬಂದು ಇದಕ್ಕೆ ಸೇರಿಕೊಳ್ಳುತ್ತೆ KRSಗೆ. KRSಯಿಂದ ನೀರು ಹೋಗುವಂಥದ್ದು ಏನಿದೆಯಲ್ಲ,
ಅದು ಮುಂದೆ ಹಾಗೆ ಹೋಗ್ತಾ ಇರುವಂಥ ಟೈಮಲ್ಲಿ ನಿಮಗೆ ಶಿಂಷ, ತುಮಕೂರಿನ ದೇವರಾಯನ ದುರ್ಗದಲ್ಲಿ ಹುಟ್ಟುವಂತಹ ಶಿಂಷ ಹರಿದುಕೊಂಡು ಬರುವಂಥದ್ದು, ತದನಂತರ ಕಾವೇರಿ ನದಿಯನ್ನು ಸೇರಿಕೊಳ್ಳೋದು. ಇದರ ನಂತರ ನಿಮಗೆ ಮುಖ್ಯವಾಗಿ ಈಗ ನಾವು ಹೇಳ್ತಾ ಇದ್ವಲ್ಲ ಕಬಿನಿ, ಕಪಿಲಾ ನದಿಯ ವಿಚಾರವನ್ನು ಹೇಳ್ತಾ ಇದ್ವಿ. ಇದು ಕೇರಳದ ವಯನಾಡಿನಲ್ಲಿ ಹೆಚ್ಚಿನ ರೀತಿಯಲ್ಲಿ ಮಳೆ ಆದರೆ ನಮಗೆ ಕಬಿನಿ ವಿಚಾರದಲ್ಲಿ ಬಹಳ ನೆಮ್ಮದಿ ಇರುತ್ತೆ. ಯಾಕೆ ಅಂತಂದರೆ ಈ ಭಾಗಗಳಲ್ಲೆಲ್ಲ ಮಳೆ ಆಗ್ತಾ ಇದ್ರೆ ಕೇರಳದ ವಯನಾಡು ಭಾಗದಲ್ಲಿ ಕಬಿನಿ ನದಿಗೆ ಹೆಚ್ಚಿನ ರೀತಿಯಾದಂತಹ ನೀರು ಹರಿದು ಬರುತ್ತೆ. ಅದರ ಪರಿಣಾಮವಾಗಿಯೇ ನಮ್ಮ ಕರ್ನಾಟಕದ HD ಕೋಟೆಯಲ್ಲಿರುವಂತಹ ಈ ಡ್ಯಾಮ್ ಏನಿದೆ, ಈ ಡ್ಯಾಮ್ ತುಂಬಿಕೊಳ್ಳುತ್ತೆ. 19 TMCಯನ್ನು ಹೊಂದಿರುವಂತಹ HD ಕೋಟೆಯಲ್ಲಿರುವಂಥ ಕಬಿನಿ ಜಲಾಶಯ ತುಂಬುತ್ತೆ. ಇದು ತುಂಬಿದರೆ ನಮಗೆ ನೇರವಾಗಿ ಅದನ್ನು ತಮಿಳುನಾಡಿಗೆ ಕಳಿಸ್ಕೊಡ್ತೀವಿ. ಆಮೇಲೆ ಇನ್ನೊಂದು ಮುಖ್ಯವಾಗಿ ಈ ಕಾವೇರಿ ನದಿಗೆ ಸೇರಿಕೊಳ್ಳುವಂತಹ ಕಬಿನಿ ಜಲಾಶಯ ಏನಿದೆ, ನದಿ, ಅಲ್ಲಿ ಸ್ಫಟಿಕ ಅನ್ನುವಂಥ ಗುಪ್ತಗಾಮಿನಿ ನದಿ ಕೂಡ ಬರುತ್ತೆ. ಟಿ ನರಸೀಪುರದಲ್ಲಿ ಇರೋದು. ಇದನ್ನೇ ನಾವು ಸಂಗಮ ಅಂತ ಕರಿತೀವಿ. ಪ್ರಯಾಗ್ರಾಜ್ನಲ್ಲಿ ದೊಡ್ಡ ಮಟ್ಟದಲ್ಲಿ ನಡೀತಲ್ಲ, ಅದೇ ರೀತಿಯಲ್ಲೇ ಇಲ್ಲೂ ಕೂಡ ಪ್ರತಿ 3 ವರ್ಷನೋ 4 ವರ್ಷಕ್ಕೊಂದ್ಸಲ ಇಲ್ಲೂ ಕೂಡ ನಡೆಯುತ್ತೆ. ಸೊ ಸಂಗಮದಲ್ಲಿ ಇಲ್ಲಿಂದ ಆದ ನಂತರ ನೇರವಾಗಿ ನಿಮಗೆ ಬೆಂಗಳೂರಿನ ನೆಕ್ಸ್ಟ್ ಹೋಗ್ತಾ ಇದ್ರೆ ಹೊಗೇನಕಲ್ ಅಂತ ಏನು ಹೇಳ್ತಿರಲ್ಲ, ಇದು ದಾಟಿದ ನಂತರನೇ ಹೊಗೇನಕಲ್ ಬರುತ್ತೆ. ಅದಾದ ನಂತರ ಬರೋದೇ ಬಿಳಿಗುಂಡ್ಲು ಮಾಪನ ಕೇಂದ್ರ. ಸೊ ಈ ಮಾಪನ ಕೇಂದ್ರ ಏನಿದೆ, ಈ ನಾವು ಎಷ್ಟೇ ನೀರನ್ನು KRS ಇಂದ ಬಿಟ್ಟರೂ ಸಹ ಇದೇ ಮಾಪನ ಕೇಂದ್ರಕ್ಕೆ ಬರಬೇಕು, ಕಬಿನಿಯಿಂದ ಬಂದರೂ ಸಹ ಇದೇ ಮಾಪನ ಕೇಂದ್ರಕ್ಕೆ ಬರಬೇಕು. ನಾವು 1 TMC KRS ಇಂದ ಇಲ್ಲಿಗೆ ಬಿಟ್ಟರೆ ಇಲ್ಲಿಗೆ ಬರಬೇಕಾದ್ರೆ ಅದು 1 TMC ಬರೋದಿಲ್ಲ. ಕಾರಣ ನಡುವೆಲ್ಲ ಬೇರೆ ಬೇರೆ ಜಮೀನುಗಳಿಗೆ ಹೋಗುತ್ತೆ, ಮಣ್ಣಿನಲ್ಲಿ ಹೋಗುತ್ತೆ. ಸೊ ಹಾಗಾಗಿ ಅದು 1 TMC ಆಗೋದಿಲ್ಲ. ಹಾಗಾಗಿನೇ ಎಕ್ಸ್ಟ್ರಾ ನೀರುಗಳ ಬಿಡಬೇಕಾಗುತ್ತೆ. 1.5 TMC ಬಿಟ್ಟಾಗ ಅದು 1 TMCಗೆ ಬಂದು ತಲುಪೋದಿರುತ್ತೆ. ಏನು 1 TMC? ಬಹಳ ಜನಕ್ಕೆ ಅಂದಾಜಿರೋದಿಲ್ಲ. ನೋಡಿ, 1 TMC ನಿಮಗೆ ಲೆಕ್ಕ ಹೇಳೋದಾದರೆ 11,574 ಕ್ಯೂಸೆಕ್ ನೀರನ್ನು 24 ಗಂಟೆ ಸತತವಾಗಿ 24 ಗಂಟೆ ಬಿಟ್ಟರೆ ಅದು 1 TMC ಆಗುತ್ತೆ. ಎಷ್ಟು? 11,574 ಕ್ಯೂಸೆಕ್ ನೀರನ್ನು 24 ಗಂಟೆ ನಿರಂತರವಾಗಿ ಒಂದು ಡ್ಯಾಮ್ನಿಂದ ಬಿಟ್ಟರೆ ಅದು 1 TMC ಈಕ್ವಲ್ ಆಗುತ್ತೆ. ನೆನಪಲ್ಲಿಟ್ಕೊಳ್ಳಿ. ಅಷ್ಟು 3,500 ಕ್ಯೂಸೆಕ್ ಬಿಡಕ್ಕೆ ಹೇಳಿದ್ದಾರೆ, 15 ದಿನ ಅಂತ ಹೇಳ್ತೀರಾ. 3,500 ಕ್ಯೂಸೆಕ್ 15 ದಿನ ಬಿಟ್ಟಾಗ ಅದರ ಪಾಯಿಂಟ್ ಎಷ್ಟಾಗುತ್ತೆ? 4.4, 4.5 TMC ಆಗುತ್ತೆ. ಆದರೆ 11,574 ಕ್ಯೂಸೆಕ್ ನೀರನ್ನು 24 ಗಂಟೆ ಒಂದು ದಿನ ಪೂರ್ಣವಾಗಿ ಬಿಟ್ಟರೆ ಅದು 1 TMC ಆಗುತ್ತೆ. ಸೊ ಹಾಗಾಗಿ ನೀವು ಕಬಿನಿ ಮತ್ತು KRS ಇಂದ ಎಲ್ಲ ಬಿಡೋದು ಬಿಳಿಗುಂಡ್ಲು ಅಲ್ಲಿ ಮಾಪನ ಕೇಂದ್ರದಲ್ಲಿ ಬರುತ್ತೆ. ಮಾಪನ ಕೇಂದ್ರದಿಂದ ಮುಂದೆ ಹೋಗಿ ಮೆಟ್ಟೂರು ಡ್ಯಾಮಲ್ಲಿ ಹೋಗುತ್ತೆ. ಈ ಮೆಟ್ಟೂರು ಡ್ಯಾಮು 93 TMC ಕೆಪಾಸಿಟಿಯನ್ನು ಹೊಂದಿರುವಂಥ ಡ್ಯಾಮ್. ಇದು ದೊಡ್ಡ ಡ್ಯಾಮು. ಮೆಟ್ಟೂರಲ್ಲಿ 93 TMCಯನ್ನು ಕೆಪಾಸಿಟಿ ಹೊಂದಿದೆ. ಅದರ ನಂತರ ತಮಿಳುನಾಡಿನಲ್ಲಿ ನೋಡಿ ಭವಾನಿ ಅನ್ನೋದು ಕೂಡ ಸೇರುತ್ತೆ. ಅದಕ್ಕಿಂತಲೂ ಮುಂಚಿತವಾಗಿ ನಮ್ಮ ಚಾಮರಾಜನಗರದಿಂದ ಸುವರ್ಣವತಿ ಕೂಡ ನದಿ ಹೋಗಿ ಸೇರಿಕೊಳ್ಳುತ್ತೆ. ಭವಾನಿ ಅನ್ನುವಂಥದ್ದಕ್ಕೂ ಕೂಡ ಒಂದು ಡ್ಯಾಮ್ ಇದೆ ತಮಿಳುನಾಡಲ್ಲಿ. ಅದು ಕೂಡ ಹೋಗಿ ಮೆಟ್ಟೂರು ಡ್ಯಾಮ್ ಆದ ನಂತರ ಕಾವೇರಿ ನದಿಯನ್ನು ಸೇರಿಕೊಳ್ಳುತ್ತೆ. ಅದಾದ ನಂತರ ಅಮರಾವತಿ ನದಿ ಹೋಗಿ ಕೂಡ ಕಾವೇರಿ ನದಿಗೆ ಸೇರಿಕೊಳ್ಳುತ್ತೆ. ಭಾಳ ಇಂಪಾರ್ಟೆಂಟು, ಈ ಗ್ರ್ಯಾಂಡ್ ಅನಿಕಟ್ ಅಂತ ಏನಿದೆ ನಿಮಗೆ ಹೇಳ್ತಾ ಇದ್ವಿ, ಇದು ಆಣೆಕಟ್ಟಲ್ಲ. ಇದು ಆ್ಯಕ್ಚುಲಿ ಏನು ಅಂತಂದರೆ ಒಂದು ಬಾಗಿಲ ರೀತಿಯಲ್ಲಿ 1800-2000 ವರ್ಷಗಳ ಹಿಂದೆ ಚೋಳರ ಕಾಲದಲ್ಲಿ ಇದನ್ನು ನಿರ್ಮಾಣ ಮಾಡಿರುವಂಥದ್ದು. ಅದು ಏನು ಬ್ಯೂಟಿಫುಲ್ ಗೊತ್ತಾ? ಬ್ರಿಟಿಷರೇ ಆ ವಿಚಾರದಲ್ಲಿ ದಂಗಾಗೋಗಿದ್ರು. ಯಾಕೆ ಅಂತಂದರೆ ಕಾವೇರಿ ನದಿ ಒಂದು ಲೈನಲ್ಲಿ ಹೋಗ್ತಾ ಇದ್ರೆ ಅದನ್ನು ಆ ಸಂದರ್ಭದಲ್ಲಿ ಈ ರೀತಿಯಲ್ಲಿ ಅಂದರೆ ತ್ರಿಕೋನ ಆಕಾರದಲ್ಲಿ ಡ್ಯಾಮನ್ನು ಮಾಡಿಟ್ಟಿದ್ದಾರೆ. ನೀರು ಹಿಂಗೆ ಬಂದರೆ ಅದು ಫ್ಲೋ ಆಗಿ ಹಿಂಗೆ ಹರಿದೋಗುತ್ತೆ. ಫಾರ್ ಎಕ್ಸಾಂಪಲ್, ನಿಮಗೆ ಹೀಗೆ ಬರ್ತಾ ಇದ್ದಂಥ ರಿವರು ಹಿಂಗೆ ಆಗೋಗುತ್ತೆ, ಅಂದರೆ ಈ ಥರ ಹಿಂಗೆ ಹರಿದೋಗುತ್ತೆ. ಸೊ ಅದನ್ನು ಅಲ್ಲಿ ಮಾಡಿರೋದು. ಹಾಗಾಗಿ ಆ ಭಾಗಗಳಲ್ಲೆಲ್ಲ ನೀರು ಹರಿದೋಗುತ್ತೆ. ಅಲ್ಲಿ 4 ಲಕ್ಷ ಹೆಕ್ಟೇರ್ ಪ್ರದೇಶದಲ್ಲಿ ಜಮೀನನ್ನು ರೈತರು ಬೆಳ್ಕೊಳ್ಳೋಕೆ ದಾರಿ ಮಾಡಿಕೊಡ್ತಾರೆ. ಆ ಥರ ಮಾಡಿದ್ದಕ್ಕೋಸ್ಕರ ಆಮೇಲೆ ಹೋಗಿ ಅದು ಬೇ ಆಫ್ ಬೆಂಗಾಲಿಗೆ ಹೋಗಿ ಸೇರಿಕೊಳ್ಳುತ್ತೆ. ಏನ್ರಿ ಎಂತೆಂಥ ಬ್ಯೂಟಿಫುಲ್ ಆಗಿದೆ. ಆದರೆ ಈ ವಿಚಾರವನ್ನು ಯಾಕೆ ನಿಮಗೆ ಹೇಳಬೇಕು ಅಂತ ಹೇಳಿದೆ ಅಂದರೆ ಭಾಳಷ್ಟು ಜನ ಕನ್ಫ್ಯೂಷನ್ ಇತ್ತು. ಅಲ್ಲ ರೀ, KRSL ಡ್ಯಾಮಲ್ಲಿ ನೀರಿಲ್ಲ ಅಂತೀರಾ, ಕಬಿನಿಯಿಂದ ನೀರು ಬಿಡ್ತಾ ಇದ್ದೀರಾ ಅಂತೀರಾ, ಈ ಗೊಂದಲಗಳು ಯಾಕೆ ಅಂತ ಹೇಳಿ ಒಂದು ಕ್ಲಿಯರ್ ಪಿಕ್ಚರ್ ಸಿಗಲಿ ಅನ್ನೋ ಕಾರಣಕ್ಕೋಸ್ಕರ ಇದನ್ನು ಹೇಳುವಂತಹ ಪ್ರಯತ್ನವನ್ನು ಮಾಡಿದ್ದೀವಿ. ಸೊ ಈಗ ಒಂದಿಷ್ಟು ಅರ್ಥ ಆಗಿರ್ಬೋದು ಅಂತ ಕಾಣಿಸುತ್ತೆ. ಬಟ್ ಈಗ ಬಂದ್ ಮಾಡಬೇಕಾ ಮಾಡಬಾರ್ದಾ ಅನ್ನುವಂಥ ಯೋಚನೆಯನ್ನು ಸಂಘಟನೆಯವರು ಮಾಡಬೇಕು. ಕಾರಣ ನೀರು ಹೋಗ್ತಾ ಇದೆ, ಇನ್ನೂ ಕೂಡ ಮಳೆ ಆಗ್ತಾ ಇದೆ.
ಕೇರಳದಲ್ಲಿ ಹೆಚ್ಚಿನ ರೀತಿಯಲ್ಲಿ ಮಳೆ ಆಗ್ತಾ ಇದೆ. ನಮ್ಮ KRS ಡ್ಯಾಮ್ ಕೂಡ ತುಂಬುವಂತಹ ಲಕ್ಷಣಗಳು ಕಾಣಿಸಿಕೊಳ್ತಾ ಇದೆ. ಬಟ್ ಈಗಷ್ಟೇ 19 TMC ಆಗಿದೆ. ಅದರ ಕೆಪಾಸಿಟಿ 41 TMC ಇರೋದು. ಹಾಗಾಗಿ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಮಳೆ ಆಗಬೇಕು. ಅದು ಮಳೆ ಆಗಬೇಕು ಅಂದರೆ ಹೇಮಾವತಿ ನದಿ ಜಲಾನಯನ ಪ್ರದೇಶದಲ್ಲಿ ಹೆಚ್ಚಿನ ಮಳೆ ಆಗಬೇಕು, ಹಾರಂಗಿ ಜಲಾನಯನ ಪ್ರದೇಶದಲ್ಲಿ ಹೆಚ್ಚಿನ ಮಳೆ ಆಗಬೇಕು, ಕೊಡಗು ಭಾಗದಲ್ಲಿ ಹೆಚ್ಚಿನ ಮಳೆ ಆದರೆ ಮಾತ್ರ KRSಗೆ ಡ್ಯಾಮ್ ನೀರು ತುಂಬಿಕೊಳ್ಳುತ್ತೆ. ಕಬಿನಿಯಲ್ಲಿ ಆದರೆ ತಮಿಳುನಾಡಿಗೆ ಲಾಭ ಆಗದೆ. ಕಬಿನಿ ಆಗಬೇಕು ಅಂತಂದರೆ ಅದು ಕೇರಳದ ವಯನಾಡಿನಲ್ಲಿ ಹೆಚ್ಚಿನ ರೀತಿಯಲ್ಲಿ ಮಳೆ ಆಗಬೇಕು. ಈಗ ಬಂದ್ ಮಾಡ್ತೀರಾ, ಬಂದ್ ಮಾಡೋದಿಲ್ವಾ ಅನ್ನೋದನ್ನು ಸಂಘಟನೆಯವರು ನಿರ್ಧಾರ ಮಾಡಬೇಕಾಗತ್ತೆ. ನಾಳೆ ಸರ್ವಪಕ್ಷ ಸಭೆ ಕೂಡ ಇದೆ, ಏನು ಮಾಡ್ತಾರೆ ನೋಡಬೇಕು.